ತುಮಕೂರಿನ ಸದಾಶಿವನಗರದಲ್ಲಿ ನಾಯಿಗಳ ಹಾವಳಿ ಮತ್ತೆ ಮಿತಿ ಮೀರಿದೆ. ತುಮಕೂರು ಮಹಾನಗರ ಪಾಲಿಕೆ ನಾಯಿಗಳ ನಿಯಂತ್ರಣದಲ್ಲಿ ವಿಫಲವಾಗಿದೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ನಗರದಲ್ಲಿ ನಾಯಿಗಳ ಕಾಟಕ್ಕೆ ಕಡಿವಾಣ ಹಾಕಬೇಕಿದ್ದ ಪಾಲಿಕೆ ಸೈಲೆಂಟ್ ಆಗಿದೆ. ಇನ್ನು ಗಲ್ಲಿಯಲ್ಲಿಯೂ ಬೀದಿ ನಾಯಿಗಳ ಕಾಟ ಹೆಚ್ಚಾಗ್ತಾ ಇದೆ. ನಾಯಿಗಳ ಕಾಟಕ್ಕೆ ಬ್ರೇಕ್ ಹಾಕದ ಪಾಲಿಕೆ ನಡೆಯಿಂದ ನಗರದ ಜನರಿಗೆ ಶ್ವಾನ ಸಂಕಷ್ಟ ಶುರುವಾಗಿದ್ದು, ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ನಾಯಿಗಳ ಹಾವಳಿ ಬಯಲಾಗಿದೆ. ಇಲ್ಲ ಸರ್, ಇಲ್ಲಿ ನಾಯಿ ಸಮಸ್ಯೆ ಆಗೈತಿ ಮಸ್ತಾಗಿ. ನಾಯಿ ಹುಡುಗರಿಗೆಲ್ಲ ಕಚ್ಚಿ ಗಾಯ ಮಾಡಿ ಇದ್ದಾಗಿದ್ದಾರೆ. ಒಬ್ಬ ಹುಡುಗನೂ ಸತ್ತೋಗೈತಿ ನಾಯಿ ಕಾಟದಿಂದ. ಅದಕ್ಕೋಸ್ಕರ ನಾಯಿ ಅಧಿಕಾರಿ ಏನು ಮಾಡ್ತಾ ಇದ್ದಾರೋ, ನಾಯಿಗಳು ಜಾಸ್ತಿ ಆಗವೆ. ತುಂಬ ಮಕ್ಳು ಮರಿ ತಿರ್ಗಕ್ಕೆ ದೊಡ್ಡವರೇ ತಿರ್ಗಕ್ಕಾಗಲ್ಲ. ಏನಾರ ಒಂದು ಕವರ್ ಹಿಡ್ಕೊಂಡು ಬಂದರೆ ಹಿಂದೆ ಬಂದು ಕಚ್ತವೆ. ಆ ಥರ ಮಾಡ್ತಾರೆ ನಾಯಿಗಳು. ಮಸ್ತಾಗವೆ ನಾಯಿಗಳು ಬೇಜಾನವೆ. ಅದು ನೋಡ್ಕೊಳ್ಳೋಕ್ಕೆ ಮಾಡೋಕ್ಕೆ ಅಧಿಕಾರಿಗಳು ಒಬ್ಬರು ಬರಲ್ಲ. ಕಚ್ಕೊಂಡು ಹೋಗ್ತಾಯಿದ್ರೆ ಸುಮ್ಮನೆ ಐತೆ. ಹಳ್ಳ ಕೊಳ್ಳಗಳು ಬೇಜಾನವೆ. ಹೆಂಗೆ ಮಾಡೋದು ಜನಗಳು? ನಮ್ಮ ಮಕ್ಳು ಮರಿ ಓಡಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಕವರ್ ತೊಗೊಂಡೋದ್ರೆ ಅವು ಎಲ್ಲ ಕಚ್ಚಿ ಎಲ್ಲ ಮಾಡ್ತವೆ. ಮಕ್ಳುಗಳನ್ನೇ ಇದು ಮಾಡೋಕ್ಕೆ ಹೋಗ್ತಾರೆ. ಹೆಂಗೆ ಮಾಡೋದು ನಾವು? ನಾಯಿಗಳಿಗೆ ಎಷ್ಟು ಅಂತ ತಡಿಬೇಕು ನಾವು? ಇನ್ನು ತುಮಕೂರು ನಗರದಲ್ಲಿ ಯಾವ ಏರಿಯಾದಲ್ಲಿ ಅದ್ಯಾವ ಗಲ್ಲಿಯಿಂದ ನಾಯಿ ಅಟ್ಯಾಕ್ ಮಾಡುತ್ತೋ ಅಂತ ಜನರು ಆತಂಕದಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ತುಮಕೂರಿನಲ್ಲಿ ಶ್ವಾನ ಸಂಕಷ್ಟದ ಬಗ್ಗೆ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ ನಡೆಸಿದ್ದು, ಬೀದಿ ನಾಯಿಗಳ ಗ್ಯಾಂಗ್ ಸೆರೆಯಾಗಿದೆ. ತುಮಕೂರಿನ ಸುತ್ತಮುತ್ತ ಗಲ್ಲಿಯಲ್ಲಿಯೂ ಶ್ವಾನಗಳ ಗ್ಯಾಂಗ್ ಬೀಡು ಬಿಟ್ಟಿದ್ದು, ಬೆಳಗ್ಗೆಯಿಂದ ಸೈಲೆಂಟ್ ಆಗಿರೋ ಈ ಗ್ಯಾಂಗ್ ರಾತ್ರಿ ವಾಹನ ಸವಾರರು, ಪಾದಚಾರಿಗಳಿಗೆ ಭಯ ಹುಟ್ಟಿಸ್ತಾ ಇದೆ. ಈ ಬೀದಿ ನಾಯಿಗಳು ಯಾವ ಕ್ಷಣದಲ್ಲಿ ಹೇಗೆ ವರ್ತಿಸುತ್ತವೆ ತಿಳಿಯದೆ ಜನರು ಹೈರಾಣಾಗಿದ್ದಾರೆ. ಇನ್ನು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ನಗರದಲ್ಲಿ ಪ್ರತಿದಿನ ಅನೇಕ ಮಂದಿ ನಾಯಿಗಳಿಂದ ಕಚ್ಚಿಸಿಕೊಳ್ಳುತ್ತಿದ್ದಾರೆ. ಶಾಲಾ ಮಕ್ಕಳು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಭಯಭೀತರಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆಹಾರ ಪದಾರ್ಥಗಳನ್ನು ಮನೆಗೆ ಕೊಂಡೊಯ್ಯುವ ಸಂದರ್ಭದಲ್ಲಿ ಏಕಾಏಕಿ ದಾಳಿ ನಡೆಸುತ್ತಾರೆ. ಇದರ ಬಗ್ಗೆ ಸದಾಶಿವನಗರದ ಸಾರ್ವಜನಿಕರು ಪ್ರಜಾಶಕ್ತಿ ಕ್ಯಾಮೆರಾ ಮುಂದೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಾಯಿಗಳು ತುಂಬಾ ಕಾಟ ಇದೆ. ಅದಕ್ಕೆ ಅವ್ರಿಗೆ ಹಿಡಿಯೋಕ್ಕೆ ಕೊಡ್ತಾ ಇಲ್ಲ. BJP ಕಡೆಯಿಂದಾನೇ ಇದು ಬಂದಿರೋದು. ಇದು ನಾಯಿಗಳಿಗೆ ಹೊಡಿಬಾರ್ದು, ನಾಯಿಗಳಿಗೆ ಸಾಯಿಸಬಾರ್ದು ಅಂತ. ಬಟ್ ದೊಡ್ಡವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಸ್ಕೂಲ್ ಹೋಗೋ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಇದೆ. ಒಂದು ಹಾಲಿಗೆ ಹೋದ್ರಿ, ಒಂದು ಏನಾರ ತರಕ್ಕೆ ಹೋಗ್ರಿ, ಮಕ್ಕಳಿಗೆ ಕಳಿಸ್ತಾರೆ ಮಕ್ಕಳು ಮನೆಯವರು. ಬಟ್ ಅವ್ರಿಗೆ ಮಕ್ಕಳಿಗೆ ತುಂಬ ಮಕ್ಕಳಿಗೆ ಕಚ್ಚಿಬಿಟ್ಟಿದ್ದಾರೆ. ಎಷ್ಟೋ ನ್ಯೂಸ್ಗಳು ಬಂದಿದೆ, ನೀವು ನೋಡಿದ್ದೀರಾ. ಬಟ್ ನಾಯಿಗಳಿಂದ ತುಂಬ ಪ್ರಾಬ್ಲಮ್ ಆಗ್ತಾರೆ ಮಕ್ಕಳಿಗೆ ಸ್ಕೂಲ್ಗೆ ಮದ್ರಸಾಗೆ ಹೋಗೋಕ್ಕೆ. ಅದಕ್ಕೋಸ್ಕರ ನಾವು ಒಂದು ಅವಕಾಶ ಕೇಳ್ತಾ ಇದ್ದೀವಿ. ಅವ್ರಿಗೆ ನಾಯಿಗಳಿಗೆ ಹಿಡಿಬೇಕು, ಅವ್ರಿಗೆ ಏನು ಏರಿಯಾದಲ್ಲಿ ಮಕ್ಕಳಿಗೆ ಒಂದು ಓಡಾಡೋಕ್ಕೆ ಸಹಾಯ ಮಾಡಿಕೊಡ್ಬೇಕು ಅಂತ. ಇಲ್ಲಿ ನಾಯಿಗಳ ಪ್ರಾಬ್ಲಮ್ಮು ತುಂಬ ಜಾಸ್ತಿ ಆಗೈತೆ. ಮಕ್ಕಳು ಮರಿಗಳಿಗಂತೂ ಓಡಾಡೋಕ್ಕೆ ಕೊಡ್ತಿಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ನಮಾಜಿಗೆ ಹೋದರೆ ಒಂದು 20-40 ನಾಯಿ ಮಸೀದಿ ತಗ ಅಟ್ಟಾಡ್ಸ್ಕೊಂಬರ್ತವೆ. ಆಮೇಲೆ ಮದ್ರಸದ ಟೈಮಿಗೆ ಹೋದರೆ ಅಲ್ಲೂ ಕೂಡ ಮಕ್ಕಳಿಗೆ ಹಿಡ್ಕೊಂಡು ಅವ್ರ ಬಟ್ಟೆಗಳು ಹರಿದಾಕೋದು, ಆ ಮಕ್ಳಿಗೆ ಕಚ್ಚೋದು. ಮಕ್ಕಳು ಕೂಡ ಇಲ್ಲಿ ಸಾವನ್ನಪ್ಪವೆ. 2-3 ಸಾವನ್ನಪ್ಪೋ ಮಕ್ಕಳು. ಅದನ್ನು ಯಾರು ಕೇಳೋಕೆ ಅಧಿಕಾರಿಗಳು ಇಲ್ಲಿಗೆ ಬಂದಿಲ್ಲ. ಮತ್ತು ಆ ನಾಯಿಗಳಿಗೆ ಏನೂ ಒಂದು ನಮಗೆ ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತಿಲ್ಲ. ನಾಯಿಗಳ್ದೇನಾದರೂ ಒಂದು ಸ್ವಲ್ಪ ಇಲ್ಲಿ ವ್ಯವಸ್ಥೆ ಮಾಡಿಸಿ. ನಾಯಿಗಳು ಮಾತ್ರ ತುಂಬ ಇದ್ದಾವೆ. ನಮಾಜಿಗೆ ಮಾತ್ರ ಹೋಗೋಕ್ಕೆ ಕೊಡೋಲ್ಲ ಬೆಳಗ್ಗೆ ಹೊತ್ತು. ಅಂಥ ನಾಯಿಗಳಿರೋದು ಈ ಬೀದಿಯಲ್ಲಂತೂ ಬೇಜಾನ್ ನಾಯಿಗಳಿದ್ದಾವೆ. ಇಲ್ಲಿರೋ ಮರಿ ಮಕ್ಳುಗಳು ಆಟ ಆಡ್ತಿದ್ರೆ ಆ ಮರಿ ಮಕ್ಳಿಗೆ ಬಂದು ಕಚ್ಚೋದು, ಇಲ್ಲ ಯಾರಾದರೂ ದೊಡ್ಡವರು ಇಲ್ಲಾಂದರೆ ವಯಸ್ಸಾಗೋರು ನಡ್ಕೊಂಡು ಬರ್ತಿದ್ರೆ ಅವ್ರಿಗೂ ಕೂಡ ಕಚ್ಚುತ್ತವೆ ನಾಯಿಗಳು. ಇಲ್ಲಂತೂ ನಾಯಿಗಳದ್ದು ತುಂಬ ಇದಿದೆ, ಪ್ರಾಬ್ಲಮ್ ಇದೆ. ಆ ನಾಯಿಗಳದ್ದು ಒಂದು ಸ್ವಲ್ಪ ಇದು ಮಾಡಿಕೊಡಿ. ಜಾಸ್ತಿ ಮಕ್ಕಳು ಆಚೆ ಬರಂಗಿಲ್ಲ. ನಾವು ಮಕ್ಳಿಗೆ ಬಿಟ್ಟು ಕೂತ್ಕೊಳ್ಳಂಗಿಲ್ಲ. ಮಕ್ಕಳು ಸ್ಕೂಲ್ಗೆ ಟ್ಯೂಷನ್ಗೆ ಹೋಗೋಕ್ಕಾಗ್ತಿಲ್ಲ. ಜಾಸ್ತಿ ನಾಯಿಗಳು. ಯಾರು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಚರಂಡಿಗಳು ನೋಡಿದ್ರೆ ಜಾಸ್ತಿ ಎಲ್ಲ ತುಂಬಿ ಹೋಗ್ತಾ ಇರ್ತೈತೆ. ಯಾವಾಗಲೂ ಸೊಳ್ಳೆ ಡೆಂಗು ಜ್ವರ ಜಾಸ್ತಿ ಇಲ್ಲಿ. ಯಾರು ಇಲ್ಲಿ ಕೇಳೋರಿಲ್ಲ. ಅಧಿಕಾರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿನ ಕೌನ್ಸಿಲರ್ ಯಾರು ಗೊತ್ತಿಲ್ಲ ನಮಗೆ. ಯಾರು ಬಂದು ಕೇಳೋದು ಇಲ್ಲ. ಓಟಿಗೆ ಮಾತ್ರ ಬರ್ತಾರೆ. ಮಕ್ಕಳೇ ಅಲ್ಲ, ದೊಡ್ಡವರು ಓಡೋದು ಕಷ್ಟ ಆಗಿದೆ ಇವತ್ತು ಎಲ್ಲ ಕಡೆನೂ. ರಾತ್ರಿ ಹೊತ್ತಿನಲ್ಲಿ ಎಲ್ಲಿಂದ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಭಾರಿ ಕಷ್ಟ ಇದೆ. ಮಕ್ಕಳಿಗಂತೂ ಬಿಡಿ, ಅದನ್ನು ಹೇಳೋಕ್ಕೆ ಸಾಧ್ಯವಿಲ್ಲ. ಮಕ್ಕಳನ್ನ ಅವು ಅಂತ ಪ್ರಾಣಿಗಳು ಮಾಡ್ಕೊಂಡ್ಬಿಟ್ಟಿದ್ದಾವೆ, ಎಳೆದಾಕ್ಬಿಡ್ತಾವೆ ಅವು. ಅದು ದೊಡ್ಡವ್ರನ್ನೇ ಬಿಡ್ತಿಲ್ಲ ಅಂದರೆ ಮಕ್ಕಳನ್ನೇ ಬಿಡ್ತಾವ. ಆದಷ್ಟು ರಾಜಕೀಯ ವ್ಯಕ್ತಿಗಳು ಇದ್ರ ಬಗ್ಗೆ ಗಮನ ವಹಿಸಿ ಅದ್ರ ಬಗ್ಗೆ ಏನೈತೆ ಎಲ್ಲ ಸಲಹೆ ತಗೊಂಡು ಮಾಡಬೇಕು. ಅದಕ್ಕೊಂದು ಕ್ರಮ ತಗೋಬೇಕು. ಎಲ್ಲಿಂದ ಎಲ್ಲಿಗೋದ್ರೂ ಕೂಡ ನಾಯಿ ಅವಳಿ ಜಾಸ್ತಿ ಇದೆ. ಪ್ರತಿಯೊಂದು ಮಕ್ಕಳು
ಒಂಟಿ ಮಕ್ಕಳು ಸ್ಕೂಲಿಂದ ಬರ್ಬೇಕಾರೆ ಟ್ಯೂಷನಿಂದ ಬರ್ಬೇಕಾರೆ ಭಾರಿ ಕಷ್ಟ ಇದೆ. ಭಯ ಪಡೋದೇನು, ಎಳ್ದಾಕ್ಬಿಡ್ತವೆ, ಮುಲಾಜೆ ಇಲ್ಲ, ಮಕ್ಕಳಿಗೆ ಏನು ಗೊತ್ತಾಗುತ್ತೆ. ಇದನ್ನು ಸಂಬಂಧಪಟ್ಟವ್ರು ಯಾರೇ ಇದ್ದರೂ ಕೂಡ ಇದ್ರ ಬಗ್ಗೆ ಗಮನ ವಹಿಸಿ, ಅರ್ಥ ಆಯ್ತಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ರಮ ತಗೋಬೇಕು. ಎಲ್ಲಿಂದ ಎಲ್ಗನ ನೋಡಿ ತುಮಕೂರಲ್ಲಿ ಪೂರ್ತಿ ನಾಯಿಗಳೇನೆ, ಇಲ್ಲಂತೂ ಬಿಡಿ, ಅಲ್ಲೆಲ್ಲ ಕುರಿ ಮಂದೆ ಆಗಿಬಿಟ್ಟಿದ್ದಾವೆ, 1-2 ಅಲ್ಲ, ಕುರಿ ಮಂದೆ ಗ್ರೂಪ್ ಆಗಿಬಿಟ್ಟಿದ್ದಾವೆ. ಅದರಿಂದ ಸ್ವಲ್ಪ ಕ್ರಮ ತಗೊಂಡು ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗಂಗೆ ಮಾಡಿಕೊಡ್ಬೇಕು. ಕಸ ಚರಂಡಿಗಳಂತೂ ಎಲ್ಲ ಕಡೆ ತುಂಬ್ಕೊಂಡಿದ್ದಾವೆ. ಹೌದು, ಇನ್ನಾದರೂ ನಗರ ಪಾಲಿಕೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕಾಗಿದೆ. ಇದು ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.